ಮೂಡಲಕೆರೆನ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇದು ನಿಮ್ಮ ವಿಶ್ವಾಸದ, ವಾಸ್ತವದ, ನಂಬಿಕೆಗೆ ಪಾತ್ರವಾದ ಪತ್ರಿಕೆ. ಇಂದು ಮುಳುಬಾಗಿಲು ತಾಲೂಕಿನ ಕುರುಡುಮಲೆಯಿಂದ ಒಂದು ವಿಶಿಷ್ಟ ಸುದ್ದಿ. ಶ್ರೀ ವಿನಾಯಕನ ಬ್ರಹ್ಮರಥೋತ್ಸವದ ಪೂರ್ವಭಾವಿ ಸಭೆ ಇಂದು ಕುರುಡುಮಲೆಯ ದೇವಾಲಯ ಆವರಣದಲ್ಲಿ ಜರುಗಿತು. ಈ ಸಭೆಯಲ್ಲಿ ಭಾಗವಹಿಸಿದ್ದವರು ಶಾಸಕರಾದ ಸಮೃದ್ಧಿ ಮಂಜುನಾಥ್, ತಾಲೂಕು ಆಡಳಿತಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಅನಾದಿ ಕಾಲದಿಂದ ರಥೋತ್ಸವವನ್ನು ಸಂಪ್ರದಾಯದಂತೆ ನಡೆಸುತ್ತಿರುವ ನಿರ್ವಹಣಾ ಸಮುದಾಯದ ಮುಖಂಡರು. ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಸಭೆಯಲ್ಲಿ ಮಾತನಾಡಿ, ತಾಲೂಕಿನ ಪುರಾತನ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಬ್ರಹ್ಮರಥೋತ್ಸವ, ವಿಶೇಷ ಪೂಜೆಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳು ಆಚರಣೆ ಕಳೆದ 3 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಜರುಗುತ್ತಿವೆ ಎಂದು ತಿಳಿಸಿದರು. ಈ ವರ್ಷವೂ ಶ್ರೀ ವಿನಾಯಕನ ಬ್ರಹ್ಮರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಎಲ್ಲ ಇಲಾಖೆಗಳ ಸಮನ್ವಯ ಸಹಕಾರ ಅಗತ್ಯವೆಂದು ಅವರು ಉಲ್ಲೇಖಿಸಿದರು. ಶ್ರದ್ಧೆಯ ಜೊತೆಗೆ ವ್ಯವಸ್ಥೆಯೂ ಅಗತ್ಯ. ದೇವಾಲಯದ ವಿಶೇಷ ಅಲಂಕಾರ, ರಥದ ಸಿಂಗಾರ, ಜಾತ್ರೆ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್, ಸಿಸಿ ಕ್ಯಾಮೆರಾ ಅಳವಡಿಕೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸರಬರಾಜು, ವಾಹನಗಳ ಪಾರ್ಕಿಂಗ್ ಇವೆಲ್ಲದರ ಮೇಲೂ ಹೆಚ್ಚು ಗಮನ ಹರಿಸಲು ಅಧಿಕಾರಿಗಳಿಗೆ ಅವರು ತೀವ್ರ ಸೂಚನೆ ನೀಡಿದರು. ಸಭೆಯಲ್ಲಿ ಉಪಸ್ಥಿತರಿದ್ದವರು ತಾಲೂಕು ದಂಡಾಧಿಕಾರಿ ಶ್ರೀಮತಿ ಬಿ ಗೀತಾ, ಇಒ ಸರ್ವೇಶ್, ವೃತ್ತ ನಿರೀಕ್ಷಕರಾದ ಸತೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಬಾಬು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು. ಇಂದು ಮುಳುಬಾಗಿಲಿನ ಕುರುಡುಮಲೆಯಿಂದ ನಿಮ್ಮ ಮೂಡಲಕೆರೆನ ಸುದ್ದಿವಾಹಿನಿ ಮತ್ತೆ ಭೇಟಿಯಾಗುವೆವು ಇನ್ನೊಂದು ಸಮಗ್ರ ಸುದ್ದಿಯೊಂದಿಗೆ. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ. నీకేమన్నా దేవుని పైన ఏమన్నా సాక్ష్యం ఉంటే భక్తుంటే ఈ పని చేయి, లేకుండా వద్దాయి. ఊరికే చేస్తావా? ಅರ್ಚಕರು ಯಾರ ಮಾತು ಕೇಳಲ್ಲ. ಮೊನ್ನೆ ಹೋಮ ಹಾಕಿದ್ರು ಒಳಗಡೆ ಎಲ್ಲ ಕಪ್ಪಾಗ ಹೋಮ ತೆಗಿಯೋಕ್ಕೆ ಅಧ್ಯಕ್ಷ ಹೇಳಿದ್ರು. ಮೊದಲು ತೆಗೆದ ಮೇಲೆ ಮತ್ತೆ ತಗೊಂಬಂದು ಅಲ್ಲೇ ಹಾಕಿದ್ರು. ಇವರು ಅಧ್ಯಕ್ಷರು ಇಲ್ಲಿದ್ರೆ ನಾವಿಲ್ಲೇ ಇದ್ದೀವಿ. ಅವ್ರು ಕೇಳಿದಾಗ ಏನಂದ್ರೆ ನಿನ್ನ ಕೈಯಲ್ಲಿ ಹಾಕಿದ್ ಮಾಡು, ನಾನು ಅಲ್ಲೇ ಹಾಕೋದು ಅಂತ ಹೇಳಿದ್ರು. ಅರ್ಚಕರು ಇವರು ಇದೇನು ಪ್ರಾಬ್ಲಮ್ ಅಂತ ನಾವು ಹೋಮ ಅಲ್ಲಿ ಮಾಡ್ತಾ ಇದ್ರು ನಮ್ಮ ಬಾಗಿಲು ಮುಂದ್ಗಡೆ. ಅಲ್ಲಿ ಜನರು ಫುಲ್ ರಶ್ ಇದ್ದಾಗ ಭಾನುವಾರ ಏನಾದರೂ ರಜಾ ದಿನಗಳಿದ್ದಾಗ ಫುಲ್ ರಶ್ ಆಗೋಗ್ತದೆ. ಜನರು ಹೋಗೋಕ್ಕೂ ಬರೋಕ್ಕೂ ಅಲ್ಲಿ ಹೊಗೆ ಮತ್ತು ಆ ಲೊಕೇಶನ್ ಎಲ್ಲ ಸ್ವಲ್ಪ ಗಲೀಜ್ ಆಗೋಗ್ತದ್ರಿಂದ ಗ್ರಾಮಸ್ಥರು ಕಮಿಟಿಯವರೆಲ್ಲ ಹೋಮ್ ಇದು ಮಾಡ್ಕೊಳ್ಳಿ ಅಂತ ಅರ್ಚಕರಿಗೆ ಹೇಳಿದ್ರು. ಅರ್ಚಕರಿಗೆ ಹೇಳ್ಬಿಟ್ಟು ಅದೆಲ್ಲ ಗ್ರಾಮಸ್ಥರು ಬಂದು ಕಮಿಟಿಯವರು ಗ್ರಾಮಸ್ಥರೆಲ್ಲ ಲೊಕೇಶನ್ ಎಲ್ಲ ಕ್ಲೀನ್ ಮಾಡಿಸಿದ್ರು. ಇದಕ್ಕೆ ಶಾಸಕರಲ್ಲಿ ಕ್ಷಮೆ ಕೊಡ್ತೇನೆ. ಸ್ವಲ್ಪ ಏನೋ ಕೆಲಸ ಇತ್ತು. ಥ್ಯಾಂಕ್ ಯು ಸರ್. ಏನೋ ಕೆಲಸದಲ್ಲಿ ಇತ್ತು, ಅನ್ಯತಾ ಭಾವಿಸಬಾರ್ದು ಅಂತಂದ್ಬಿಟ್ಟು ತಮ್ಮನ್ನೆಲ್ಲ ಕೇಳ್ಕೊಡ್ತೀನಿ ಸರ್. ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ಸರ್, ಲಾಸ್ಟ್ ಟೈಮು ಆ ಬಸ್ ತಾವು ಈಗ ಹೇಳಿದ್ರಿ, ಅದಂತೂ ಎನ್ಶೂರ್ ಮಾಡಬೇಕು. ಯಾವಾಗ 6 ಗಂಟೆ ಮೇಲೆನೇ ಜನ ಹೋಗೋದು, ಮತ್ತೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಸರ್ ಲಾಸ್ಟ್ ಟೈಮ್. ಇಲ್ಲ ಮ್ಯಾನೇಜರ್ ಲೈಟ್ ಹಾಕಿರಲಿಲ್ಲ ಸರ್. ಲೈಟ್ ಯಾರ ಕೈಲಿ ಹಾಕ್ತೀವಿ ಸರ್? ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಇವು ನಮ್ಮ KB ಅವ್ರು ಹಾಕ್ತಾರಲ್ಲ ಲೈಟು ಸರ್. ಅದೊಂದು ಬಸ್ ಲೈಟು ಫೋಕಸ್ ಲೈಟ್ ಆಗಲ್ಲ. ಫೋಕಸ್ ಲೈಟು ಫೋಕಸ್ ಲೈಟ್ ಎರಡು ಫೋಕಸ್ ಮಾಡಿ. ಯಾಕಂದ್ರೆ ಬಾಬು ಚಿಕ್ಕ ಮಕ್ಕಳೆಲ್ಲ ಇದ್ರು ಅಲ್ಲಿ. ಶ್ರೇಯ್ ಶ್ರೀನಾಥ್ 6:30 ನೀವು ಆಡ್ಬಿಟ್ಲು ಬಿಡ್ತಾ ಇರೋನಕ್ಕೆ ಪಂಚಾಯತ್ ಕಡೆಯಿಂದನಾ? ಲೈ ರಮೇಶ ಹಾಕ್ಸಿರೋದು ಲೈ. ನೀವು ಪೊಲೀಸ್ ಇಲಾಖೆಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡಂಗೆ ವರ್ಕ್ ಮಾಡ್ತಾರೆ ಹೇಳ್ಬಿಡೋದು ಒಂದು ಮಾಡ್ಬಿಡೋದು ಒಂದು ಮಾಡೋದು ಬೇಡ. ಪಂಚಾಯತಿನ ಹಾಕ್ಸ್ಕೊಡು, ಲೈಟ್ ಹಾಕ್ಸ್ಕೊಡು. ಅದೊಂದು ಲೈಟ್ ಹಾಕ್ಸ್ಬಿಡ್ಬೇಕು ಪಾರ್ಕಿಂಗಲ್ಲಿ. ಮತ್ತೆ ಸರ್ ಇವರು ಸರ್ ಎಲ್ಲ ರಿಲೇಷನ್ಸ್ ಬರ್ತಾರೆ ಅಂತ ಇಲ್ಲ ಕೇಳಿಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕೇಳು. ನನಗೂ ಬಂದು ಫೋನ್ಗಳು ಕೇಳು. ರಿಲೇಷನ್ಸು ನಮ್ಮದು ಕಾರು ನಾವು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನೀವು ಬೆಳಗ್ಗೆಯಿಂದ ಜಬರ್ದಸ್ತ್ ಮಾಡಿ ಕರ್ಕೊಂಡು ಬರ್ತಾ ಇರ್ತೀರಿ. ಕೆಲವರು ಬೆಂಗಳೂರಿಂದ ಅಡುಗೆ ಮಾಡಿಸ್ತಾರಲ್ಲ, ಯಾವುದೋ ಮನೆಗಳೆಲ್ಲ ಯಾರು ಗೊತ್ತಿಲ್ಲ, ಅವ್ರ ಕಾರಲ್ಲಿ ಅವ್ರ ರಿಲೇಷನ್ಸ್ ಬಂದರು ಅಂತ ಅಂದ್ಬಿಟ್ಟು 11-12 ಗಂಟೆ ಆದರೂ ಕರ್ಕೊಂಡು ಬರ್ತಾನೆ ಇರ್ತಾರೆ ಸರ್. ಅದನ್ನು ಸ್ಟ್ರಿಕ್ಟಾಗಿ ತಗೊಂಡು ಹೇಳ್ಬಿಟ್ಟು ನನಗೆ ಫೋನ್ ಬರೋದು ಮತ್ತೆ ಲಾಸ್ಟಲ್ಲಿ, ಅಣ್ಣ ಅವ್ರು ಬಿಡ್ತಾ ಇಲ್ಲ ಫೋನ್ ತೊಗೊಂಡು ಮಾತಾಡೋ ಅಂತ. ಎಷ್ಟು ಜನಕ್ಕಂತ ಬಿಡು ಅಂತ ಹೇಳಿ ನಾನು ಜಗಳನೇ ಮಾಡ್ಕೊಂಡಿವಿ ಲಾಸ್ಟ್ ಟೈಮ್. ಇಷ್ಟು ಜನದ ಜಗಳ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತು. ಬೆಳಗ್ಗೆ ನಮಗೂ ಮೂಡ್ ಆಫು. ಏನಕ್ಕೆ ಒಂದು 500 ಮೀಟ್ರ್ ನಡ್ಕೊಂಬರೋಕ್ಕಾಗಲ್ವಾ? ಇಲ್ಲ ನಿಮ್ಮ ಮನೆಗಳಲ್ಲಿ ಬೈಕ್ ಇರುತ್ತೆ, ನೀವೇ ಹೋಗ್ಬಿಟ್ಟು ಬೈಕ್ಗಳಲ್ಲಿ ಕರ್ಕೊಂಬರೋಕ್ಕಾಗಲ್ವಾ? ನಮ್ಮಬ್ಬ ಅಲ್ವಾ ಇದು? ನಾವೇ ಸರ್ಕಾರ ಲೇ ಬೈಕ್ ಬಿಡ್ತೀವಿ. ನಾನು ಹೇಳ್ತಾ ಇರೋದು ಕಾರು ಆಧಾರ್ ಕಾರ್ಡ್ ಇಟ್ಕೊಂಡು ಪಾಪ ಬಿಡ್ತೀವಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ಕೂಡ ಸರ್ ಆಧಾರ್ ಕಾರ್ಡ್ ಇಟ್ಕೊಂಡು ಬರಲಿ. ಕೊಂಚಾರ ಕಂಟ್ರೋಲ್ ಮಾಡಿ ಒಂದು ನಿಮಿಷ. ಈಗ ಹಬ್ಬನೂ ಚೆನ್ನಾಗಿ ಆಗಬೇಕು, ಬೈಕು ಬಿಡಬೇಕು, ಕಾರು ಬಿಡಬೇಕು.
ನಮ್ದೇ ಬೈಕ್ ಬಿಟ್ಟಿಲ್ಲ ಸರ್. ಟ್ರಾಫಿಕ್ ಜಾಮ್ ಆಗ್ಬಾರ್ದು. ಹೆಂಗೆ ನೀವೇ ಬಾ, ನಿನ್ನೆ ಬಿಡ್ತೀವಿ, ನೀವೇ ಕಂಟ್ರೋಲ್ ಮಾಡು. ನೀವೇ ಬರ್ರೆ ಕಂಟ್ರೋಲ್ ಮಾಡ್ರ, ನಾವು ಸೈಡಲ್ಲಿ ಇರ್ತೀವಿ ನೋಡೋಣ. ಪಂಚಾಯತಿಯವ್ರು ಇವೆಲ್ಲ ತುಂಬ ಸೂಕ್ಷ್ಮ ವಿಚಾರಗಳು. ಡೋಂಟ್ ನೆಗ್ಲೆಕ್ಟ್. ಮಾನವ ಹೋಗುತ್ತಾ ಕೆಲಸ ಮಾಡ್ಕೋಬಾರ್ದು. ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀವಿ. ಹಬ್ಬದ ದಿನ ನಾವು ರಿಲೇಷನ್ಸ್ ಅವರು ಏನು ಹೇಳ್ತಾರೆ ಅವ್ರು ಕಂಟ್ರೋಲ್ ಹಬ್ಬದ ದಿನ ಮಾತ್ರ ನೀವು ಅವಕಾಶ ಕೊಡಿ. ಜಾತ್ರೆ ದಿನ ಬಿಡ್ಬೇಕು. ಹಬ್ಬದ ದಿನ ನಾವು ಕಾರ್ಯಕ್ರಮ ಬರಂಗಿಲ್ಲ. ಮಾತಾಡಲಿಲ್ಲ ನಾವು, ಜಾತ್ರೆ ದಿವಸ ಅಷ್ಟೇ ಇರ್ಲಿ. ಲೇ ಹಬ್ಬಕ್ಕೂ ನಮ್ಮ ಸಂಬಂಧನೇ ಇಲ್ಲ. ಇಲ್ಲ ನೋಡ್ಲಿಕ್ಕೂ ಚೆನ್ನಾಗಿರುತ್ತಪ್ಪ. ಹಬ್ಬದ ದಿವಸ ಕಾರ್ಗಳು ಆಚೆ ಬಿಟ್ರೆ ನಿಮ್ಮ ಇಡೀ ಊರು ನೆಮ್ಮದಿ ಓಡಾಡ್ಕೊಂಡು ಹೋಗೋದು. ಅವ್ರೂ ಅಂಗಡಿಗಳು ಇಟ್ಟಿರ್ತಾರಲ್ಲ, ಮತ್ತೆ ಅದು 3 ಗಂಟೆಗೆಲ್ಲ ಪಕ್ಕ 3 ಗಂಟೆಗೆ ಅಂಗಡಿಗಳು ರಸ್ತೆಯಿಂದ ಹಿಂದಕ್ಕೆ ಹಾಕೋಬೇಕು. ಪ್ರತಿ ಟೈಮ್ ಹೇಳ್ತಾರೆ, ಮತ್ತೆ ಫುಟ್ಪಾತ್ ಬಿಟ್ಬಿಟ್ಟು ಬಂದು ಅಂಗಡಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಯಾರು ಅಂಗಡಿಗೆ ಟೆಂಡರ್ ತಗೊಂಡಿರೋದು? ಮನೆ ಹೋಗ್ತೀನಿ. ಮತ್ತೆ ಒಂದು ಮಾರ್ಕಿಂಗ್ ಹಾಕ್ಸ್ಬಿಡಿ. ಮಾರ್ಕಿಂಗ್ ಈಗಲೇ ಸರ್ ಅಂಗಡಿ ಹಾಕೋ ಮೊದಲೇ ಮಾರ್ಕಿಂಗ್ ಮಾಡಿಸ್ಬಿಡೋದು. ಓಕೆ ಓಕೆ ಆಯ್ತು, ಅಂಗಡಿ ಹಿಂದಕ್ಕೆ ಹಾಕೋಬೇಕು. ಅಲ್ಲ ಅಂಗಡಿ ಮೊದಲೇ ಮಾರ್ಕ್ ಹಾಕ್ಬಿಡಿ. ಆಯ್ತು. ಮಾರ್ಕಲ್ಲಿ ಅಂಗಡಿ ಹಾಕ್ಕೊಳ್ಳಿ. ಪಲ್ಲಕ್ಕಿನಲ್ಲಿ ಇಷ್ಟೆಲ್ಲ ಮಾತಾಡ್ತಾರೆ ಸರ್, ಪಲ್ಲಕ್ಕಿ ಅಂತ. ಎಷ್ಟು ಜನ ಹುಡುಗರು ಡ್ಯಾನ್ಸ್ ಮಾಡ್ತಿದ್ರು ಪಾಪನ ಪಲ್ಲಕ್ಕಿ ಹತ್ರ? ಯಾರು ಬಂದು ಡ್ಯಾನ್ಸ್ ಮಾಡ್ತಾರೆ ಹೇಳಿ? ನೀನಿರ್ತೀಯೋ ನಿನ್ನ ಜೊತೆಗೆ ಅಷ್ಟೇ. ಸ್ವಲ್ಪ ಬೇರೆ ಹುಡುಗರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು. ಏನೋ ಕ್ಲಾಶಸ್ ಆದ್ರೆ ನಮ್ಮವ್ರು ಕಮ್ಮಿ. ಅಂದರೆ ಯಾರು ತಪ್ಪು ತಿಳ್ಕೊಬೇಡಿ, ಬಂದು ಯಾರು ಬೇಕಾದ್ರೂ ಹಬ್ಬದಲ್ಲಿ ಭಾಗವಹಿಸ್ಬೋದು. ಕೆಲವು ಹುಡುಗರು ಬಂದಿದ್ರು ಸರ್, ಇವ್ರಿಗಿನ್ನ ಜಾಸ್ತಿ ಅವರೇ ಇದ್ರು. ಮುಸ್ಲಿಂ ಹುಡುಗರು ಬಂದಿದ್ರು, ಅವ್ರ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಇವ್ರ ಮಧ್ಯೆ ಕ್ಲಾಶಸ್ ಆಗಿ ಯಾವ್ದಾಗುತ್ತೆ. ಮತ್ತು ಪಲ್ಲಕ್ಕಿಗೆ ಯಾರು ಜವಾಬ್ದಾರಿ? ಯಾರನ್ನ ಕೇಳ್ಬೇಕು ನಾವು ಅಷ್ಟೊತ್ತಲ್ಲಿ? ಸೂಕ್ಷ್ಮ ಅವ್ರು ಬರೋದು ತಪ್ಪು ಅಂತಲ್ಲ, ಬರಬೇಕು, ಅವ್ರನ್ನ ಬರಬೇಕು, ಅವರು ಹಬ್ಬದಲ್ಲಿ ಭಾಗವಹಿಸ್ಲಿ. ಇವನ್ ಕಾಲ ಅವ್ನು ತುಳ್ದ, ಅವ್ನ ಕಾಲ ಇವ್ನು ತುಳ್ದ, ಏನೋ ಒಂದು ಆಯ್ತು. ಅವಾಗ ಬರೋದೇನಂತ ಬೆಳಗ್ಗೆ ಅವ್ರಿಗೆ ನಾವು ಒದ್ದಾಡಿದ್ವಿ ಸರ್. ಇಲ್ಲ ಪಲ್ಲಕ್ಕಿ ಉತ್ಸವನ ಕ್ಯಾನ್ಸಲ್ ಮಾಡ್ರಿ, ದೇವಸ್ಥಾನ ಮತ್ತೆ ಇಷ್ಟೇ ಮಾತ್ರ ಮಾಡ್ರಿ. ಹುಡುಗರು ಡ್ಯಾನ್ಸ್ ಮಾಡಂಗಿಲ್ಲ, ಮಾಡ್ಲಿ. ಮತ್ತೆ ಜವಾಬ್ದಾರಿ ತಗೊಂಡು ಮಾಡಿ. ಆಯ್ತು, ಮತ್ತೆ ಜವಾಬ್ದಾರಿ ತಗೊಂಡು ಮಾಡಿ. ಯಾರನ್ನ ಅಲ್ಲಿ ಇರ್ರಿ, ಜವಾಬ್ದಾರಿ ತಗೊಂಡು ಅಲ್ಲಿ ಇರ್ಬೇಕಲ್ಲ. ಯಾರು ಇಲ್ಲ. ಅಲ್ಲ ಈ ಸಲ ಸ್ವಲ್ಪ ಮೆನ್ ಸ್ವಲ್ಪ ಜಾಸ್ತಿ ಹಾಕಿ. ಆಯ್ತು ಸರ್, ಮೆನ್ ಸ್ವಲ್ಪ ಜಾಸ್ತಿ ಹಾಕಿ. ಪರಂಪರೆ ಬಂದಿದ್ದನ್ನು ನಾವು ಅದನ್ನ ಇದು ಮಾಡ್ಕೊಳ್ಳೋಕ್ಕಾಗಲ್ಲ. ಜಾಸ್ತಿ ದೊಡ್ಡ ನಾನು ಹೇಳ್ತಕ್ಕಂಥದ್ದು ಪಲ್ಲಕ್ಕಿ ದಿಕ್ಸಿ ಎಲ್ಲ ಯುವಕರು ಸ್ವಲ್ಪ ನೀವು ಸ್ವಲ್ಪ ಇರ್ರಿ ದಯವಿಟ್ಟು ಬರುತ್ತೆ. ಯಾಕಂದ್ರೆ ಊರಪ್ಪ ತಾನೆ, ನೀವಿರ್ಬೇಕು ತಾನೆ, ನಾವು ಬಂದು ಮಾಡೋಕ್ಕಾಗತ್ತಾ ಅಲ್ವಾ? ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಗಮನಹರಿಸಿ. ಅವ್ರು ಹೇಳ್ತಕ್ಕಂಥ ತುಂಬ ಸುಮ್ಮನೆ ಗಲಾಟೆ ಆಯಿತು, ಹೊಡ್ಕೊಂಡ್ರು. ಯಾರು ಜವಾಬ್ದಾರಿ? ಅಥವಾ ನೀವೇ ನೀವು ಯಾಕೆ ಬಂದ್ರಿ ಅಂತ ಕೇಳ್ಬೋದು. ಹಂಗೆ ಕೇಳಂಗಿಲ್ಲ, ಬರ್ಬೋದು, ಯಾರು ಬೇಕಾದರೂ ಬರ್ಬೋದು. ಅದರಿಂದ ಯಾರನ್ನ ಜವಾಬ್ದಾರಿಗೆ ನಿಂತ್ಕೊಂಡು ಮಾಡಿಸ್ಕೊಡಿ. ಇಷ್ಟು ಸರ್ ನಮ್ಮ ಪೊಲೀಸ್ ಕಡೆಯಿಂದ. ಥ್ಯಾಂಕ್ ಯು. ಬೇರೆ ಗೌರವಾನ್ವಿತ ಎಲ್ಲ ಮಾಧ್ಯಮ ಮಿತ್ರರು, ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿ ಒಗಳು, ತಹಸೀಲ್ದಾರ್ ಅವರು, ಕಾರ್ಯನಿರ್ವಹಣೆ ಇವಾಗಲೂ ನಮ್ಮ ಎಲ್ಲ ಮೆಂಬರ್ಸ್ ಒಟ್ಟುಗೂಡಿ, ಸಾರ್ವಜನಿಕ ಒಟ್ಟುಗೂಡಿ ವಿಶ್ವ ಪರಂಪರೆಯ ಏನು ನಮ್ಮ ಕುರುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ಈ ಸಭೆನ ನಾವು ಇಟ್ಕೊಂಡಿದ್ವಿ. ಮುಂಬರುವ ಈ ಬ್ರಹ್ಮರಥೋತ್ಸವವನ್ನು ಕಳೆದ 2 ವರ್ಷಗಳಿಂದ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡ್ಬಂದಿದ್ದೀವಿ. ಇದು 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 3ನೇ ವರ್ಷದ ಈ 2 ವರ್ಷ ನಡೆದಿರ್ತಕ್ಕಂಥ ನ್ಯೂನತೆಗಳನ್ನು ನಮ್ಮ ಮುಂದೆ ಏನು ಸರಿಪಡಿಸ್ಬೇಕು ಅನ್ನೋ ಒಂದು ಕಾರ್ಯವಿಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೋಬೇಕು. ಸುಮಾರು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ಮತ್ತು ಗಡಿಭಾಗದ ತಮಿಳುನಾಡಿಂದ ಕೂಡ ಭಕ್ತಾದಿಗಳು ಅವತ್ತು ಬರ್ತಕ್ಕಂಥದ್ದು. ಲಕ್ಷಾಂತರ ಜನ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೇನು ತೊಂದರೆ ಆಗ್ದಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಎಲ್ಲ ಇಲಾಖೆನ ಕರೆದು ಇಲಾಖೆವಾರು ಕೂಡ ಜವಾಬ್ದಾರಿ ಕೊಟ್ಟು ಇವತ್ತು ಒಳ್ಳೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ. ಸಾಕಷ್ಟು ಸಮಸ್ಯೆಗಳು ಕೂಡ ನಾವು ಅದ್ರ ಬಗ್ಗೆ ಏನು ಮಾಡಬೇಕನ್ನೋದನ್ನು ಕೂಡ ಕೂತು ನಾವು ಚರ್ಚೆ ಮಾಡಿದ್ವಿ. ಇದರ ಒಂದು ಜವಾಬ್ದಾರಿನ ಪಂಚಾಯಿತಿ ಒಂದು ಎಲ್ಲ ಅಡ್ಮಿನಿಸ್ ಡಿಪಾರ್ಟ್ಮೆಂಟ್ಗೂ, ಆಗ ದೇವಸ್ಥಾನನ ಒಂದು ಇದು ಡಿಪಾರ್ಟ್ಮೆಂಟ್ಗೂ ಮತ್ತು ಅರ್ಚಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ, ಪೊಲೀಸ್ ಇಲಾಖೆಗೆಲ್ಲ ವಹಿಸಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿಕೊಡ್ಬೇಕಂತ ಒಂದು ಸೂಚನೆ ಮೇರೆಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕೂತು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಆದ್ಯತೆ ಕೊಟ್ಟು ನಾವು ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳೇ ನಮ್ಮ ಮೇಯ್ನು ಒಂದು ಟಾರ್ಗೆಟು. ಅವ್ರ ಬಗ್ಗೆ ಅವ್ರಿಗೇನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಒಂದು ಶ್ರೇಯೋಭಿಲಾಷ ಅಂತ ಹೇಳ್ತಾ ಇವತ್ತೆಲ್ಲ ಮಾಧ್ಯಮದವ್ರು ಬಂದು ನಮ್ಮ ಜೊತೆ ಭಾಗವಹಿಸಿದಿರಿ. ನಿಮಗೂ ಕೂಡ ಶುಭಾಶಯ ತಿಳಿಸ್ತಾ ಮುಂಬರುವ ಬ್ರಹ್ಮರಥೋತ್ಸವವನ್ನು, ವಿನಾಯಕನ ಒಂದು ಬ್ರಹ್ಮರಥೋತ್ಸವವನ್ನು
ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ಒಂದು ಪಾರ್ಟಿಯವರು ಕೂಡ ನಾವೆಲ್ಲ ಈ ಪಕ್ಷ ಆ ಪಕ್ಷ ಅಂತಲೇ ಸರ್ವರು ಸೇರಿ ಈ ಕಾರ್ಯಕ್ರಮ ಒಪ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಇನ್ನೂ ನನಗೆ ನಿನ್ನೆ ಸಾಯಂಕಾಲ ಬಂದ ಕರೆಗಳ ಮುಖಾಂತರವಾಗಿ 2 ಜಿಂಕೆ ಬಂದು ಮೇಕೆಗಳನ್ನ ಸಾಯಿಸಿದೆ ಅಂತ ಒಂದು ಮಾಹಿತಿ, ಸಾರಿ ಚಿರತೆಗಳು ಆಗಿದೆ ಅಂತ. ಸೊ ಈ ಕೂಡಲೇ ನಾನು ಡಿಪಾರ್ಟ್ಮೆಂಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಬೋನ್ಸ್ ಬರ್ತಾಯಿದೆ, ಬಂಗಾರಪೇಟೆಯಿಂದ ಬೋನ್ಸ್ ಬರ್ತಾಯಿದೆ. ಇವತ್ತು ಬೋನ್ಸ್ನ 3 ಬೋನ್ ಇಡೋಕ್ಕೆ ನಾನು ಹೇಳಿದ್ದೀನಿ. ನೋಡೋಣ. ಇದೇ ಒಂದು 2 ಚಿರತೆ ಕೂಡ ದುಕ್ಸಂದ್ರ ಕೂಡ ದಾಳಿ ಮಾಡಿತ್ತು. HBPಲ್ಲಿ ಕೂಡ ಹೋಗಿತ್ತು, ಸಾರಿ ಗೋಲ್ಪಲ್ಲಿ ಕೂಡ ಹೋಗಿತ್ತು. ಸೊ ಮುಳಬಾಗಲ್ ಬೆಟ್ಟದಲ್ಲಿ ಕೂಡ ಆಗಿತ್ತು. 2 ಒಂದು ಕಪಲ್ ಏನು ಚಿರತೆಗಳಿದ್ದಾವೆ ನಮಗೆ ಕೊಡಬಾರ್ದು ಕಾಟ ಕೊಡ್ತಾ ಇದೆ. ಅದಕ್ಕೆ ವಿಶೇಷ ತಂಡವನ್ನು ರಚಿಸಿ ಬೋನನ್ನು ಇಟ್ಟಿದ್ದೀವಿ. ನೋಡೋಣ, 2-3 ದಿವಸದಲ್ಲಿ ಕಾದು ನೋಡೋಣ. ಹೇಳಿದ್ದೀವಿ ಸರ್, ಖಂಡಿತವಾಗಿ ಹೇಳಿದ್ವಿ. ಆದ್ಯತೆ ಮೇರೆಗೆ ಅದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಸರ್. ಯಾಕಂದರೆ ನಿಮ್ಮ ಮಕ್ಕಳಿದಾರಲ್ಲ, ಅದಕ್ಕೋಸ್ಕರ ಭಯ ಬೀಳ್ತಾನೆ ಗೊತ್ತಾಯಿತು. ನಾನು ಮೊದಲ ದಿನದಿಂದ ಕೂಡ ನಾನು ಗೆದ್ದಾಗಿಂದ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿಸ್ಕೊಂಬರ್ತಾಯಿದ್ದೆ. ಈ ಸರಿ ತುಂಬ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ. ನನ್ನ ಕುಟುಂಬ ಪಲ್ಲಕ್ಕಿ ಎರಡೂ ಕೂಡ ನನ್ನ ಕೈಯಿಂದ, ನಾನು ಯಾವುದೇ ಗೌರ್ಮೆಂಟ್ ಹಣವನ್ನು ಬಳಸದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಡ್ಲಿಕ್ಕೆ ನಾನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ. ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನಾನು ಮುಳಬಾಗಿಲು ತಾಲೂಕಲ್ಲಿ ಇದ್ದರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನು ಅಲಂಕಾರವನ್ನು ನಾನು ಮುಗಿಸ್ಕೊಡ್ತೀನಿ. ಪಲ್ಲಕ್ಕಿ, ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ. ಆಯಿತಾ? ಒಳ್ಳೆಯದಾಗಲಿ.